ಗೋಕರ್ಣದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ನಿರ್ವಹಣೆಯನ್ನು ಅಂಕೋಲಾ ಘಟಕಕ್ಕೆ ನೀಡಲಾಗಿದ್ದು, ಅಸ್ವಚ್ಛತೆಯ ತಾಣವಾಗಿರುವ ಬಸ್ ನಿಲ್ದಾಣವನ್ನು ಸ್ವಚ್ಛತೆಯ ದಾರಿಯತ್ತ ಅಂಕೋಲಾ ಘಟಕ ತರುವುದೆನ್ನುವ ವಿಶ್ವಾಸ ಗೋಕರ್ಣದವರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಶಿಥಿಲಾವಸ್ಥೆಯಲ್ಲಿರುವ ಗೋಕರ್ಣ ಬಸ್ ತಂಗುದಾಣದಲ್ಲಿ ಶಕ್ತಿ ಯೋಜನೆಯಲ್ಲಿ ಉಚಿತ ಪ್ರಯಾಣ ಬೆಳೆಸಿ ಬರುವ ಮಹಿಳಾ ಪ್ರಯಾಣಿಕರು ರಾತ್ರಿ ವೇಳೆ ತಂಗುತ್ತಾರೆ. ಸುರಿಯುತ್ತಿರುವ ನೀರು, ಬೀಡಾಡಿ ದನ, ನಾಯಿ ಇವುಗಳ ನಡುವೆ ಮಲಗುವ ಪ್ರವಾಸಿಗರು ಇವರನ್ನೆಲ್ಲ ನಿಯಂತ್ರಿಸಲು ಕರ್ತವ್ಯ ನಿರ್ವಹಿಸುವ ಸಂಚಾರ ನಿಯಂತ್ರಕರು ಹೈರಾಣಾಗುತ್ತಿರುವ ಪ್ರಸ್ತುತ ದಿನದಲ್ಲಿ ಯಾವ ರೀತಿಯಲ್ಲಿ ಸರಿಪಡಿಸುತ್ತಾರೆ ಎಂಬ ಕುತೂಹಲ ಜನರಲ್ಲಿ ಕಾಡಿದೆ. ಈ ಹಿಂದೆ ಕುಮಟಾ ಘಟಕದಿಂದ ನಿರ್ವಹಣೆ ಮಾಡುತ್ತಿದ್ರು. ಆದರೆ ಹೊನ್ನಾವರ ಸೇರಿದಂತೆ ಅನೇಕ ಸ್ಥಳ, ಹಳ್ಳಿಗಳು ಸೇರಿದಂತೆ ವಿಶಾಲ ವ್ಯಾಪ್ತಿ ಹೊಂದಿದ್ದರಿಂದ ನಿರ್ವಹಣೆಗೆ ತೊಡಕಾಗುತ್ತಿತ್ತು. ಆದರೆ ಅಂಕೋಲಾದ ಡಿಪೋ ಸೀಮಿತ ಪ್ರದೇಶ ಹೊಂದಿದ ಕಾರಣ ಇಲ್ಲಿ ಅಭಿವೃದ್ಧಿಯಾಗಬಹುದು ಎಂಬ ನಿರೀಕ್ಷೆಯೂ ಇದೆ. ಇದರಂತೆ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಗಂಗಾವಳಿ ಮಂಜುಗುಣಿ ನಡುವಣ ಸಂಪರ್ಕ ಕಲ್ಪಿಸುವ ಸೇತುವೆ ಪೂರ್ಣಗೊಂಡ್ರೆ ತೀರಾ ಹತ್ತಿರವೂ ಆಗುತ್ತಿತ್ತು. ನಿರ್ವಹಣೆ ಹೆಚ್ಚಿನ ಸಾರಿಗೆ ಸೇವೆಗೂ ಅನುಕೂಲ ಎಂಬ ಮಾತು ಕೇಳಿಬರುತ್ತಿದ್ದು, ಒಟ್ಟಿನಲ್ಲಿ ಹೊಲಸು ತಾಣವಾದ ಪ್ರವಾಸಿ ಬಸ್ ನಿಲ್ದಾಣದ ಕಾಯಕಲ್ಪಕ್ಕೆ ಹೊಸ ಆಶಾಭಾವನೆ ಮೂಡಿಸಿದೆ. 3 ತಿಂಗಳಲ್ಲಿ ಗೋಕರ್ಣದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುತ್ತದೆ ಎಂದು ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ ಬಹುತೇಕ ಕಡೆ ಹೊಸ ಬಸ್ ನಿಲ್ದಾಣವಾದಂತೆ ವಿಳಂಬವಾಗಿಯಾದರೂ ಇಲ್ಲಿ ನಿರ್ಮಾಣವಾಗಬೇಕಾಗಿರುವುದು ತೀರಾ ಅಗತ್ಯವಿದ್ದು, ಅಲ್ಲಿಯವರೆಗೆ ಈಗಿನ ನಿಲ್ದಾಣದ ತುರ್ತು ನಿರ್ವಹಣೆ ಮಾಡಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮುಂಬರುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ದಾಂಡೇಲಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಶಾಂತಿ ಪಾಲನಾ ಸಭೆ ನಡೆಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಶಿವಾನಂದ್ ಕಟಗಿ, ದಾಂಡೇಲಿಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಾಗೂ ಎಲ್ಲ ಧಾರ್ಮಿಕ ಹಬ್ಬಗಳನ್ನು ವಿಜೃಂಭಣೆಯಿಂದ ಮತ್ತು ಸೌಹಾರ್ದತೆಯಿಂದ ಆಚರಿಸಲಾಗುತ್ತದೆ. ಈ ಬಾರಿಯೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ಕೂಡ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಡಿಜೆಗೆ ಅವಕಾಶ ನೀಡುವುದಿಲ್ಲ. ನಿಯಮಾನುಸಾರ ಧ್ವನಿವರ್ಧಕ ಬಳಸಬಹುದು. ಗಣೇಶ ಉತ್ಸವ ಸಮಿತಿಯವರು ತಮ್ಮ ತಮ್ಮ ಪೆಂಡಾಲ್ ಬಳಿ ಅವಶ್ಯಕ ರಕ್ಷಣಾ ಕಾರ್ಯ ಮಾಡಿಕೊಳ್ಳಬೇಕು ಹಾಗೂ ಅಹಿತಕರ ಘಟನೆಗಳ ಸೂಚನೆ ಸಿಕ್ಕಲ್ಲಿ ತಕ್ಷಣ ಪೊಲೀಸರಿಗೆ ತಿಳಿಸಬೇಕು ಎಂದರು. ಸಂಬಂಧಪಟ್ಟಂಗೆ ಒಂದಿಷ್ಟು ವಾಲಂಟಿಯರ್ಸ್ ಮಾಡಿ ಅಲ್ಲೊಂದು ಐಡಿ ಕಾರ್ಡ್ ಕೊಟ್ಟಿರ್ತದೆ. ಇಲ್ಲ ಅಂದ್ರೆ ಏನ್ ಮಾಡ್ಬಿಡ್ತಾರೆ, ಯಾರೋ ಹೋಗಿ ನೀರಾಜಿರೋದು ಅಲ್ಲೇ ಮತ್ತೆ ಮೊಸಳೆ ಅದು ಇದು ಎಲ್ಲ ತೊಂದರೆ ಇರೋದ್ರಿಂದ ವಾಲಂಟಿಯರ್ಸ್ ಮಾಡಿ ಕೊಟ್ಟಿರ್ತದೆ. ನಿಮ್ಮವ್ರು ಯಾರು ಚೆನ್ನಾಗಿ ಯಾರು ಡ್ರಿಂಕ್ಸ್ ಮಾಡಿಲ್ಲ, ಸ್ವಿಮ್ಮಿಂಗ್ ಬರ್ತದೆ, ಅಲ್ಲಿ ಹೋಗಿ ಹಿಡಿದ್ರು ಅಥವಾ ನೀರಲ್ಲಿ ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ ಹೋದ್ರೆ ಇವ್ರು ತೊಂದರೆ ಆಗೋದಿಲ್ಲ ಅನ್ನೋದನ್ನ ಎನ್ಶೂರ್ ಮಾಡಿದ್ರೆ ಯು ಕ್ಯಾನ್ ಗೋ ಅಂಡ್ ನಿಮ್ಮ ಗಣಪತಿ ವಿಸರ್ಜನೆ ಮಾಡ್ತಿರ್ತಾರೆ. ಇಲ್ಲ ಅಂದ್ರೆ ವಾಲಂಟಿಯರ್ಸ್ ಮಾಡ್ತಿದ್ವಿ. ಇಲ್ಲಾಂದ್ರೆ ಪ್ರತಿ ವರ್ಷ ನಾವು ನೋಡ್ತೀವಿ ಗಣಪತಿ ಒಳಗಡೆ ಲಾಸ್ಟ್ ಟೈಮ್ ಶಿವಮೊಗ್ಗದಲ್ಲಿ ಇನ್ಸಿಡೆಂಟ್ ಆಗಿತ್ತು. ಒಂದು ಬೋಟ್ ಅಲ್ಲಿ ಹೋಗ್ತಾರೆ, ಡೆಪ್ತ್ ಪ್ಲೇಸ್ ಅಲ್ಲಿ ವಿಸರ್ಜನೆ ಮಾಡೋಂತ ನೀರಲ್ಲಿ ಹೋಗಿ ತುಂಗಭದ್ರಾ ನದಿಯಲ್ಲಿ ಹೋಗಿ 13 ಜನ ಕೂಡ ಅಲ್ಲೇ ಮುಳುಗಿ 4 ಜನ ತಿಳ್ಕೊಂಡಿರ್ತಕ್ಕಂಥ ಉದಾಹರಣೆ ಪ್ರತಿ ವರ್ಷನೂ ಕೂಡ ಆಗ್ತದೆ. ಒಂದೊಂದ್ ಕಡೆ ಗಣಪತಿ ತಗೊಂಡು ಹೋಗ್ತಕ್ಕಂಥ ವೆಹಿಕಲ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ. ಆರಕ್ಷಕ ವೃತ್ತ ನಿರೀಕ್ಷಕ ಭೀಮಣ್ಣ ಸೂರಿ ಮಾತನಾಡಿ, ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನಗತ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ. ಇಲಾಖೆ ಸೂಕ್ತ ಬಂದೋಬಸ್ತ್ ನೀಡುತ್ತದೆ. ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವವರು ಮುಂಚಿತವಾಗಿ ಸಮಯ ತಿಳಿಸಬೇಕು. ಮೆರವಣಿಗೆಯನ್ನ ಮೊದಲೇ ಆರಂಭಿಸಬೇಕು ಎಂಬ ಅನೇಕ ಸಲಹೆಗಳನ್ನು ನೀಡಿದ್ರು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ ತಾಲೂಕಾಡಳಿತದಿಂದ ನೀಡುವ ಸಹಕಾರವನ್ನ ತಿಳಿಸಿದ್ರು. ಪೌರಾಯುಕ್ತ ರಾಜಾರಾಮ್ ಪವಾರ್ ನಗರಾಡಳಿತದಿಂದ ನೀಡುವ ಎಲ್ಲಾ ರೀತಿಯ ಸಹಕಾರವನ್ನ ನೀಡಲಾಗುವುದು ಎಂದರು. ಹೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೀಪಕ್ ನಾಯಕ್ ಉತ್ಸವದ ಪೆಂಡಾಲ್ ಬಳಿ ಹಾಗೂ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭದಲ್ಲಿ ಮುಂಜಾಗ್ರತೆ ವಹಿಸುವಂತೆ ತಿಳಿಸಿದ್ರು. ವಲಯ ಅರಣ್ಯಾಧಿಕಾರಿ ಅಪ್ಪಾರಾವ್ ಕಲಶೆಟ್ಟಿ ತಮ್ಮ ಇಲಾಖೆಯ ಸಹಕಾರವನ್ನ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರೋಷನ್ಜಿತ್, ರವಿ ಸುತ್ತಾರ, ಪ್ರಮುಖರಾದ ದಾದಾಪೀರ್ ನದಿಮುಲ್ಲಾ, ರಫೀಕ್ ಹುದ್ದಾರ್, ಸಂದೇಶ್ ಜೈನ್, ಮಂಜು ರಾಠೋಡ್, ಅರಮುಗಂ, ಉದಯ್ ನಾಯರ್, ಚನ್ನಬಸಪ್ಪ ಮುರುಗೋಡ, ಇಕ್ಬಾಲ್ ಶೇಖ್ ಮೊದಲಾದವರು ಮಾತನಾಡಿ, ಪ್ರತಿ ವರ್ಷ ದಾಂಡೇಲಿಯಲ್ಲಿ ಅವಕಾಶ ನೀಡುವಂತೆ ಈ ಬಾರಿಯೂ ಡಿಜೆ ಬಳಸಲು ಅವಕಾಶ ನೀಡಲು ಮನವಿ ಮಾಡಿ ಯಾವುದೇ ಗೊಂದಲಗಳಿಗೆ ಆಸ್ಪದ ನೀಡದಂತೆ ನಾವೇ ಜವಾಬ್ದಾರಿ ವಹಿಸುತ್ತೇವೆ ಎಂದರು. ಹಾಗೂ ನಗರದಲ್ಲಿ ಕೆಟ್ಟಿರುವ ರಸ್ತೆಗಳ ತಾತ್ಕಾಲಿಕ ರಿಪೇರಿಗಾಗಿ ಮತ್ತು ಬೆಳೆದಿರುವ ಮರಗಳ ಟೊಂಗೆಗಳ ಕತ್ತರಿಸುವುದಕ್ಕಾಗಿ ಮನವಿ ಮಾಡಿದ್ರು. ಶ್ರೀಕೃಷ್ಣ ವೇದ ಪ್ರತಿಷ್ಠಾನ ಮತ್ತು ಮಯ್ಯ ಯಕ್ಷ ಬಳಗದ ಹಾಲಾಡಿ ಸಹಯೋಗದಲ್ಲಿ ಶ್ರಾವಣ ಯಕ್ಷ ಸಂಜೆ ಕಾರ್ಯಕ್ರಮ ಇತ್ತೀಚೆಗೆ ಕುಡ್ಲೆ ಬೀಚ್ ರಸ್ತೆಯಲ್ಲಿರುವ ಶಾಂತಿಕೃಷ್ಣ ರೆಸಿಡೆನ್ಸಿಯ ಎಸ್ಕೆ ಪ್ಯಾಲೇಸ್ನಲ್ಲಿ ನಡೆಯಿತು.
ಊರಿನ ಯಕ್ಷಗಾನ ಕಲಾವಿದರನ್ನ ಸಂಸ್ಮರಣೆಗಾಗಿ ಪ್ರತಿ ತಿಂಗಳು ನಡೆಯುವ ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಗೋಕರ್ಣ ಖ್ಯಾತ ಯಕ್ಷಗಾನ ಕಲಾವಿದ, ಬರಹಗಾರ, ಖಳನಾಯಕನ ಪಾತ್ರದಿಂದ ಪ್ರಸಿದ್ಧಿಯಾದ ಮಹಾಬಲೇಶ್ವರ ಬರವಣಿಯವರನ್ನ ಸಂಸ್ಮರಣೆ ಮಾಡಲಾಯಿತು. ಅಣ್ಣಿ ಮಹಾಬಲಣ್ಣ ಎಂದೇ ಆತ್ಮೀಯರಾದ ಕಲಾವಿದರ ಜೀವನದ ಬಗ್ಗೆ ಖ್ಯಾತ ಯಕ್ಷಗಾನ ಕಲಾವಿದ ಅನಂತ ಹಾವಗೋಡಿ ವಿವರಿಸಿದ್ರು. ಪ್ರತಿಷ್ಠಾನದ ಅಧ್ಯಕ್ಷ ಶಿವರಾಮ್ ಮಯ್ಯರ್, ನಮ್ಮ ಉಣ್ಯ ಕ್ಷೇತ್ರದಲ್ಲಿ ಈ ಹಿಂದೆ ವೈಭವದಿಂದ ನಡೆಯುತ್ತಿರುವುದು ಮತ್ತು ಅಂದಿನ ಕಲಾವಿದರ ಸ್ಮರಿಸಿ ಯಕ್ಷಕಲೆಯನ್ನ ಮುಂದುವರಿಸಿಕೊಂಡು ಹೋಗುವ ಉದ್ದೇಶ ನಮ್ಮದಾಗಿದ್ದು ಎಲ್ಲರ ಸಹಕಾರ ಕೋರಿದ್ರು. ಸಭಾ ಕಾರ್ಯಕ್ರಮದ ನಂತರ ಹಾಲಾಡಿ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿಯ ಜಿ ರಾಘವೇಂದ್ರ ಮಯ್ಯ ಸಾರಥ್ಯದಲ್ಲಿ ಪ್ರಖ್ಯಾತ ಯಕ್ಷಗಾನ ಕಲಾವಿದರಿಂದ ನಡೆದ ಮಹಿಷಾಸುರ ಮರ್ದಿನಿ ಯಕ್ಷಗಾನ ಪ್ರದರ್ಶನ ನೆರೆದಿದ್ದ ಪ್ರೇಕ್ಷಕರನ್ನ ಮನರಂಜಿಸಿತು. ಇದೇ ಕಲಾವಿದರು ಪುರಾಣ ಪ್ರಸಿದ್ಧ ಮಹಾಗಣಪತಿ, ಮಹಾಬಲೇಶ್ವರ ಮತ್ತು ತಾಮ್ರಗೌರಿ ಮಂದಿರಕ್ಕೆ ತೆರಳಿ ಕಲಾಸೇವೆ ನೀಡಿ ವಂದಿಸಿದ್ದು ವಿಶೇಷವಾಗಿತ್ತು. ಈ ಹಿಂದೆ ಯಕ್ಷಗಾನ ಕ್ಷೇತ್ರದಲ್ಲಿ ನಡೆಯುವಾಗ ದೇವರಿಗೆ ಸೇವೆ ನೀಡಿ ತೆರಳುವುದು ಸಂಪ್ರದಾಯವಾಗಿತ್ತು. ಆದರೆ ಕಾಲ ಬದಲಾದಂತೆ ಎಲ್ಲವೂ ಬದಲಾಗಿದ್ದು ಈ ಕಾರ್ಯಕ್ರಮದ ಮೂಲಕ ಮತ್ತೆ ಹಿಂದಿನ ಪರಂಪರೆ ಮುಂದುವರಿಯಲಿ ಎಂದು ಸಂಘಟಕರು ಆಶಯ ವ್ಯಕ್ತಪಡಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.